ಕೊಲೆ ಕೇಸ್ನಲ್ಲಿ ಒಟ್ಟು 17 ಜನ ಆರೋಪಿಗಳಿದ್ದಾರೆ. ಇದೀಗ ನಟ ದರ್ಶನ್ಗೆ ಪೊಲೀಸ್ ಕಸ್ಟಡಿ ಆಗಿದೆ. ನಟ ದರ್ಶನ್ಗೆ ಪೊಲೀಸ್ ಕಸ್ಟಡಿ. ಎಷ್ಟು ದಿನ? ಇನ್ನಷ್ಟು ಡೀಟೇಲ್ಸ್ ಬರಬೇಕಾಗಿದೆ. ನಿಖರ ಸುದ್ದಿಯನ್ನು ನಿಮ್ಮ ವಿಸ್ತಾರ ನ್ಯೂಸ್ ನಲ್ಲಿ ಗಮನಿಸ್ತಾ ಇದ್ದೇನೆ. ಈಗಷ್ಟೇ ವಾದ ಪ್ರತಿವಾದವನ್ನ ಆಲಿಸಿ 24ನೇ ಎಸಿಎಂಎಂ ಕೋರ್ಟ್ನ ಜಡ್ಜ್ ವಿಶ್ವನಾಥ್ ಸಿ ಗೌಡರ್ ಆದೇಶವನ್ನ ಪ್ರಕಟಿಸಿದ್ದಾರೆ. ನಟ ದರ್ಶನ್ಗೆ ಪೊಲೀಸ್ ಕಸ್ಟಡಿ. ನಟ ದರ್ಶನ್ ಇದೀಗ ಪೊಲೀಸ್ ಕಸ್ಟಡಿಯಲ್ಲಿರ್ತಾರೆ. ವಾಟ್ ನೆಕ್ಸ್ಟ್? ಈ ಒಂದು ಪ್ರಕರಣದಲ್ಲಿ ತನಿಖೆಯನ್ನ ಚುರುಕುಗೊಳಿಸಲಾಗುತ್ತೆ. ಇನ್ನಷ್ಟೇ ಮಾಹಿತಿಯನ್ನ ಹೊರಗೆ ತರಬೇಕಾಗಿದೆ ನಟ ದರ್ಶನ್ ಅವರ ಕಡೆಯಿಂದಾಗಿ. ಯಾರಾತ, ಯಾಕೆ ಕರೆಸ್ಕೊಂಡ್ರಿ, ಯಾರು ಕೊಲೆ ಮಾಡಿದ್ದು, ಯಾರು ಅವನಿಗೆ ಹೊಡೆದಿದ್ದು, ಯಾಕೆ ಹೊಡೆದ್ರಿ, ಅಲ್ಲಿಂದ ಯಾವ ವಾಹನದಲ್ಲಿ ಕರ್ಕೊಂಡು ಹೋದ್ರು ಶವವನ್ನ, ಹೊಡೆದವರೆಲ್ಲರೂ ನಿಮ್ಮ ಸ್ನೇಹಿತರ, ಎಲ್ಲವನ್ನೂ ಕೂಡ ಕೇಳ್ತಾರೆ. ಸದ್ಯ ನಟ ದರ್ಶನ್ಗೆ ಈಗ ಪೊಲೀಸ್ ಕಸ್ಟಡಿ ಕೊಡಲಾಗಿದೆ. ಅದರ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಇತ್ತು. ಪೊಲೀಸ್ ಕಸ್ಟಡಿಗೆ ಅಂದ ತಕ್ಷಣ ನಟ ದರ್ಶನ್ ಕಣ್ಣೀರಾಗ್ತಾರೆ. ನೋಡಿ, ಕೋಪದ ಕೈಗೆ ಬುದ್ಧಿ ಕೊಟ್ರೆ ಹಿಂಗೆ ಆಗೋದು. ಎಂಡ್ ಆಫ್ ದ ಡೇ ಇನ್ನೂ ಪ್ರೂವ್ ಆಗಬೇಕು, ಅದು ಮತ್ತೊಂದು ಕಡೆಯಿಂದ. ಬಟ್ ಈ ಹಂತದಲ್ಲಿ ಪೊಲೀಸ್ ಕಸ್ಟಡಿ ಅಂದ ತಕ್ಷಣ ನಟ ದರ್ಶನ್ ಅವರ ಕಣ್ಣಲ್ಲಿ ನೀರು ಚಿನುಗುತ್ತೆ. ಈಗಾಗಲೇ ಅಲ್ಲಿ ಸುತ್ತಮುತ್ತ ಕೋರ್ಟ್ ಆವರಣದಲ್ಲೂ ಅಷ್ಟೇ, ಕೋರ್ಟ್ ಹೊರಗೂ ಅಷ್ಟೇ, ಕೋರ್ಟ್ ಒಳಗೂ ಅಷ್ಟೇ ಜನಸಾಗರವೇ ಹರಿದಿದೆ. ಕಣ್ಣು ಹಾಯಿಸಿದ ದುಷ್ಟ ಉದ್ದಕ್ಕೂ ಕೂಡ ಜನರೇ ಕಾಣಿಸ್ತಾರೆ. ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ದರ್ಶನ್ ಅಭಿಮಾನಿಗಳೇ ಇರ್ತಾರೆ. ನಮ್ಮ ನಟ, ನಮ್ಮ ಡಿ ಬಾಸ್ ಕೊಲೆ ಆರೋಪದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ನಿಜಕ್ಕೂ ಕೊಲೆ ಮಾಡಿದ್ರ ಅಥವಾ ಇಲ್ವಾ, ಏನು ಎತ್ತ ಅಂತೇಳಿ ಅಕ್ಕಪಕ್ಕದವ್ರನ್ನ ವಿಚಾರಿಸ್ತಾ ಇದ್ದಾರೆ. ಏನಾಯ್ತು, ನಿಜಕ್ಕೂ ಕೊಲೆ ಆಯ್ತಾ, ದರ್ಶನ್ ಅವರೇ ಮಾಡಿದ್ರ ಅಥವಾ ಹೇಳಿ ಮಾಡಿಸಿದ್ರ ಅಥವಾ ಅವ್ರನ್ನ ಸಿಕ್ಕಾಕ್ಸಿದಾರ ಗೊತ್ತಿಲ್ಲ. ಪೊಲೀಸರು ಇದೆಲ್ಲವನ್ನು ಕೂಡ ಹೆಕ್ಕಿ ತೆಗಿಬೇಕು. ಆದ್ರೆ ಈ ಹಂತದಲ್ಲಿ ಮಾತ್ರ ನಟ ದರ್ಶನ್ಗೆ ಪೊಲೀಸ್ ಕಸ್ಟಡಿಗೆ ವಿಧಿಸಿದೆ 24ನೇ ಎಸಿಎಂಎಂ ಕೋರ್ಟ್. ಜಡ್ಜ್ ವಿಶ್ವನಾಥ್ ಸಿ ಗೌಡರ್ ಆದೇಶವನ್ನ ಓದಿದ್ದಾರೆ. ಪೊಲೀಸ್ ಪರ ವಕೀಲರು ವಾದ ಮಂಡಿಸಿದ ರೀತಿಯಲ್ಲೇ ನಟ ದರ್ಶನ್ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ ಜಡ್ಜ್ ವಿಶ್ವನಾಥ್ ಸಿ ಗೌಡರ್. ಎಲ್ಲ ಆರೋಪಿಗಳು, ಈ ಕೇಸ್ನಲ್ಲಿರೋದು 17 ಜನ ಆರೋಪಿ, ದರ್ಶನ್ ಪವಿತ್ರ ಸೇರಿದಂತೆ ಎಲ್ಲರನ್ನೂ ಕೂಡ ಪೊಲೀಸ್ ಕಸ್ಟಡಿಗೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ A1, ನಟ ದರ್ಶನ್ A2, ಅವ್ರ ಜೊತೆಗೆ ಇನ್ನುಳಿದ ಆರೋಪಿಗಳು ಕರಿತೀವಲ್ಲ, ದರ್ಶನ್ ಅಂಡ್ ಗ್ಯಾಂಗ್, ಅವರೆಲ್ಲರನ್ನು ಪೊಲೀಸ್ ಕಸ್ಟಡಿಗೆ ನೀಡಿ ಜಡ್ಜ್ ವಿಶ್ವನಾಥ್ ಸಿ ಗೌಡರ್ ಆದೇಶವನ್ನ ಹೊರಡಿಸಿದ್ದಾರೆ. ಯಾವಾಗ ಜಡ್ಜು ಪೊಲೀಸ್ ಕಸ್ಟಡಿಗೆ ಅಂತ ಹೇಳಿ ಹೇಳಿದ್ರೋ ನಟ ದರ್ಶನ್ ಆ ಪದ ಕೇಳ್ತಾ ಇದ್ದಂಗೆ ಕಣ್ಣೀರಾಗ್ತಾರೆ. ಏನ ಈ ರೀತಿ ಆಗೋಯ್ತಲ್ಲ ಅಂತ. ಅವ್ರು ಮಾಡಿದಾರೋ, ಮಾಡಿಸಿದಾರೋ ಅಥವಾ ಮಾಡಿಲ್ವೋ, ಸಿಕ್ಕಾಕ್ಸಿದಾರೋ, ಅದು ನೆಕ್ಸ್ಟ್. ಬಟ್ ಈ ಹಂತದಲ್ಲಿ ಮಾತ್ರ ನಟ ದರ್ಶನ್ ಕುಗ್ಗಿ ಹೋಗಿದ. ಎಲ್ಲ ಆರೋಪಿಗಳು ಪೊಲೀಸ್ ಕಸ್ಟಡಿಗೆ ಅಂತ ಜಡ್ಜ್ ವಿಶ್ವನಾಥ್ ಸಿ ಗೌಡರ್ ಆದೇಶ ಹೊರಡಿಸಿದ್ರು. ಈಗ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿ ಈಗ ತನಿಖೆ ಚುರುಕುಗೊಳ್ಳುತ್ತೆ. ಅಷ್ಟು ಜನ ಆರೋಪಿಗಳನ್ನ ಕ್ರಾಸ್ ಕ್ವಶನ್ ಮಾಡಲಾಗುತ್ತೆ. ಆತ ದರ್ಶನ್ ಅಭಿಮಾನಿ ತಾನೆ, ಯಾಕೆ ಕೊಲೆ ಮಾಡಿದ್ರಿ? ಒಂದು, ಅಶ್ಲೀಲ ಏನೋ ಪದಗಳನ್ನ ಬಳಸ್ದ, ಮೆಸೇಜ್ ಮಾಡ್ದ, ಫೋಟೋಗಳನ್ನ ಕಳಿಸ್ದ, ಹಿಂಸೆ ಕೊಡ್ತಿದ್ದ, ಮಾನಸಿಕ ಹಿಂಸೆ ಕೊಡ್ತಿದ್ದ ಅಂತೇಳಿ ಪವಿತ್ರ ಗೌಡ ಅವರು ನಿಮ್ಗೆ ಹೇಳಿದ್ರಲ್ವಾ, ನೀವು ಅದನ್ನು ಪೊಲೀಸ್ಗೆ ಯಾಕೆ ಹೇಳಲಿಲ್ಲ? ಆಯ್ತು, ನೀವೇ ಮಧ್ಯಸ್ಥಿಕೆ ವಹಿಸ್ಕೊಂಡು ಏನೋ ಒಂದು ಸಾರ್ಟ್ ಔಟ್ ಮಾಡೋಣ ಅಂತ ಮುಂದಾದ್ರಿ. ಮಾತಲ್ಲೇ ಮುಗಿಸ್ಬೋದಾಗಿತ್ತಲ್ಲ, ಯಾಕೆ ಹಲ್ಲೆಗೆ ಮುಂದಾದ್ರಿ? ಓಕೆ, ಹಲ್ಲೆ ಮಾಡಿದ್ರಲ್ಲ, ಯಾಕೆ ನಿರಂತರವಾಗಿ ಅಷ್ಟು ಚಿತ್ರ ಹಿಂಸೆ ಕೊಟ್ರಿ? ಸಿಗರೆಟ್ ಬಡಲ್ಲಿ ಕೈ ಸುಡೋದು, ಮುಖಾಮೂತಿ ನೋಡದೆ ಹೊಡೆಯೋದು, ರಾಡು ದೊಣ್ಣೆಗಳಿಂದ ಹಲ್ಲೆ ಮಾಡೋದು, ಮರ್ಮಾಂಗಕ್ಕೆ ಒದಗೋದು, ಇವೆಲ್ಲ ಯಾಕೆ ಅಂತ ನೆಕ್ಸ್ಟ್ ಕ್ವಶನ್. ಅದಾದ್ಮೇಲೆ ಓಕೆ, ಕೋಪದಲ್ಲಿ ಹೊಡೆದ್ರಿ, ಫೈನ್,
ಮರ್ಮಾಂಗಕ್ಕೆ ಯಾಕೆ ಓದಿದ್ರಿ? ಸೆನ್ಸಿಟಿವ್ ಪಾ, ನಿಮಗೆ ಗೊತ್ತಿರಲಿಲ್ವಾ? ಆಯ್ತು, ಅಚಾತು ಏನೋ ಒಂದು ಆಕ್ಸಿಡೆಂಟ್ ಅಲ್ಲಿ ಇದೊಂದು ಆಯ್ತು, ತಕ್ಷಣ ಯಾಕೆ ಪೊಲೀಸರಿಗೆ ನೀವು ಹೇಳಲಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಹಿಂಗಾಗಿತ್ತು, ಹೆದರಿಸ್ತಾ ಇದ್ದ, ಬೆದರಿಸ್ತಾ ಇದ್ದ, ಅಥವಾ ಇನ್ನೊಂದೇನೋ ಕಿರುಕುಳ ಕೊಡ್ತಾ ಇದ್ದ, ಯಾಕೆ ನೀವು ಇದನ್ನ ಏನೋ ಗಲಾಟೆ ಆಗಿ ಹೊಡೆದಾಡ್ಕೊಂಡು ಕೊಲೆ ಮಾಡಿಬಿಟ್ರಿ ಅಚಾನಕ್ ಆಗಿ? ಆಗ್ತಿದ್ದಂಗೆ ನೀವು ಪೊಲೀಸಿಗೆ ಹೇಳ್ಬೋದಾಗಿತ್ತಲ್ಲ. ಇಲ್ಲ ಸರ್, ನಾವೇನೋ ಬುದ್ಧಿವಾದ ಹೇಳಕ್ ಹೋದ್ವಿ, ಕೋಪದಲ್ಲಿ ಒಂದೆರಡು ಹೊಡೆದ್ವಿ, ಬೈ ಆಕ್ಸಿಡೆಂಟ್ ಅವನು ಸತ್ತೋದ ಅಂತೇಳಿ ನೀವು ಹೇಳ್ಬೋದಾಗಿತ್ತಲ್ಲ ಪೊಲೀಸರಿಗೆ, ಯಾಕೆ ಹೇಳಲಿಲ್ಲ? ಅದು ನೆಕ್ಸ್ಟ್. ಅದಾದ ಮೇಲೆ ಅದನ್ನು ಹೇಳಲಿಲ್ಲ, ಸೀದಾ ಆತನನ್ನ ವಾಹನದ ಮುಖಾಂತರ ಎಲ್ಲೋ ಕರ್ಕೊಂಡೋಗಿ ದೂರದಲ್ಲಿ ಮೋರಿಲ್ ಬಿಸಾಕಿದ್ರು. ಯಾರವರು? ಯಾರು ಕರ್ಕೊಂಡು ಹೋಗಿದ್ದವರು? ನಿಮ್ ಜೊತೆಗಿದ್ದವ್ರು ಯಾರು? ಅಷ್ಟು ಜನ ಡ್ರೈವರ್ ಇತ್ತು ಆಬ್ವಿಯಸ್ಲಿ. ಅವ್ರ ಜೊತೆಗೆ ಸುತ್ತಮುತ್ತ ಯಾವಾಗಲೂ ಇರ್ತಾರಲ್ಲ, ಅವರ ಬಾಡಿ ಗಾರ್ಡ್ಸ್ ಇದ್ರು, ಅವರ ಸ್ನೇಹಿತರುಗಳಿದ್ರು. ಅವರೆಲ್ಲರೂ ಕೂಡ ಇದೇ ಪ್ರಶ್ನೆಗಳನ್ನು ಕೇಳ್ತಾರೆ. ಇದು ದರ್ಶನ್ ಕೇಳುವಂತ ಪ್ರಶ್ನೆಗಳು. ಅದಾದ್ಮೇಲೆ ಅವ್ರ ಸ್ನೇಹಿತರಿಗೂ ಕೇಳ್ತಾರೆ, ಯಾರು ಕರ್ಕೊಂಡು ಬಂದಿದ್ದು ಅಂತ ಹೇಳಿ. ಯಾರನ್ನ? ರೇಣುಕಾ ಸ್ವಾಮಿ ಅವ್ರನ್ನ ಕರ್ಕೊಂಡು ಬಂದಿದ್ದು ಯಾರು ಬೆಂಗಳೂರಿಗೆ? ಯಾರ ಅಣತೆ ಅಂತ ಕರ್ಕೊಂಡು ಬಂದ್ರಿ? ದರ್ಶನ್ ಹೇಳಿದ್ರ ಕರ್ಕೊಂಬ ಅಂತ ಕೇಳ್ತಾರೆ. ಕರ್ಕೊಂಡು ಬಂದ ನಂತರ ಎಲ್ಲಿ ಕರ್ಕೊಂಡು ಹೋದ್ರಿ ನೀವು? ಬೆಂಗಳೂರು ಕರ್ಕೊಂಡು ಬಂದು ಯಾವ ಪ್ಲೇಸ್ ಕರ್ಕೊಂಡು ಹೋದ್ರಿ, ಅಥವಾ ಬೇರೆ ಎಲ್ಲಾದ್ರೂ ಕರ್ಕೊಂಡು ಹೋಗಿದ್ರಾ? ಎಲ್ಲರೂ ಕೇಳ್ತಾರೆ. ಬೆಂಗಳೂರಿನಿಂದ ಕರ್ಕೊಂಡು ಹೋದ್ರಿ ಕೇಳ್ತಾರೆ. ಅದಾದ್ಮೇಲೆ ಹಲ್ಲೆ ಮಾಡಿದ್ರಲ್ಲ, ಹಲ್ಲೆನು ನೀವು ಯಾರು ಫಸ್ಟ್ ಹೊಡೆದ್ರು? ಸ್ನೇಹಿತರಿದ್ರಲ್ಲ, ಗ್ಯಾಂಗ್ ಮೆಂಬರ್ಸ್, ಅವ್ರು ಹೊಡೆದ್ರ ಅಥವಾ ನಟ ದರ್ಶನೇ ಮೊದಲನೇದಾಗಿ ಹೊಡೆದ್ರ? ಅದನ್ನು ಕೇಳ್ತಾರೆ ಪ್ರಶ್ನೆ. ಅವ್ರು ಹೊಡೆದ್ಮೇಲೆ ನೀವೇನ್ ಮಾಡಿದ್ರಿ? ನೀವು ಹೊಡೆದ್ರ? ಯಾವ್ದ್ರಲ್ಲಿ ಹೊಡೆದ್ರಿ? ಎಲ್ಲೆಲ್ಲೂ ಹೊಡೆದ್ರಿ? ಕೇಳ್ತಾರೆ. ಒಂದೊಂದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಒಂದೊಂದು ಇಂಚನ್ನು ಕೂಡ ಬಿಡೋಂಗಿಲ್ಲ. ಎಲ್ಲವನ್ನೂ ಕೂಡ ಕುಲಂಕುಷವಾಗಿ ಕಣ್ಣಿಗೆ ಕಟ್ಟಿದ ಹಾಗೆ ಎಲ್ಲವನ್ನೂ ಕೂಡ ಹೇಳಬೇಕು. ಯಾವ್ದ್ರಲ್ಲಿ ಹೊಡೆದ್ರಿ? ದೊಣ್ಣೆ ರಾಡ್ಗಳಿಂದ ಹೊಡೆದ್ರಿ? ಎಲ್ಲೆಲ್ಲೂ ಹೊಡೆದ್ರಿ? ಎಷ್ಟು ಬಾರಿ ಹೊಡೆದ್ರಿ? ನೀವು ಹೊಡಿತಾ ಇರ್ಬೇಕಾದ್ರೆ ಅವನೇನು ಹೇಳ್ತಾ ಇದ್ದ ಅಂದ್ರೆ, ರೇಣುಕಾ ಸ್ವಾಮಿ ಕೊಲೆಯಾದಲ್ಲ, ರೇಣುಕಾ ಸ್ವಾಮಿ ಏನ್ ಹೇಳ್ತಾ ಇದ್ರು ನೀವು ಹೊಡಿತಾ ಇರ್ಬೇಕಾದ್ರೆ? ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಫೋನ್ ಸಂಪರ್ಕದಲ್ಲಿ. ಅಭಿಷೇಕ್, ಈಗ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ, ನೆಕ್ಸ್ಟ್ ತನಿಖೆ ಯಾವ ರೀತಿ ಸಾಗುತ್ತೆ? ಎಸ್, ಪ್ರತಿನಿಧಿ ಅಭಿಷೇಕ್ ವಿವಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ ಇದೀಗ ಅಷ್ಟು ಆರೋಪಿಗಳನ್ನ, ನೆಕ್ಸ್ಟ್ ಹೆಂಗ್ ಸಾಗುತ್ತೆ ಈ ತನಿಖೆ? ಮತ್ತೆ ಸಂಪರ್ಕಿಸ್ತೀವಿ. ಈಗಾಗಲೇ ಹೇಳ್ತಾ ಇದ್ದೆ, ಕ್ರಾಸ್ ಕ್ವಶನ್ಗಳನ್ನ ಮಾಡ್ತಾರೆ ನಟ ದರ್ಶನ್, ಹಾಗೆ ಅವರ ಗ್ಯಾಂಗ್ ಮೆಂಬರ್ಸ್, ಸ್ನೇಹಿತರು, ಗೆಳತಿ ಪವಿತ್ರ ಗೌಡ ಕೇಳ್ತಾರೆ ಕ್ವಶನ್. ಅವ್ರಿಗೆ ಬೇರೆ ರೀತಿ. ಯಾವಾಗಿಂದ ಪರಿಚಯ ಈತ? ಏನಾಗಬೇಕು ನಿಮ್ಗೆ? ಹೆಂಗ್ ಮೆಸೇಜ್ ಆಗ್ತಾ? ಫೇಸ್ಬುಕ್ ಇಂದನಾ, ಸೋಷಿಯಲ್ ಮೀಡಿಯಾದಿಂದನಾ? ನಂಬರ್ ಹೆಂಗ್ ಸಿಕ್ತು? ನಂಬರ್ ಯಾರು ಕೊಟ್ಟಿದ್ದವ್ರಿಗೆ? ಏನಂತ ಮೆಸೇಜ್ ಆಗ್ತಿದ್ದ? ಸ್ಟಾರ್ಟಿಂಗ್ ಕಾನ್ವರ್ಸೇಷನ್ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಎಷ್ಟು ದಿನದಿಂದ ಸಾಕ್ತಾ ಇತ್ತು ಕಾನ್ವರ್ಸೇಷನ್ಸ್? ಎಷ್ಟು ದಿನದಿಂದ ಬೆದರಿಕೆ ಹಾಕ್ತಾ ಇದ್ದ ಅಥವಾ ಕಿರುಕುಳ ಕೊಡ್ತಾ ಇದ್ದ? ಏನೇನಂತ ಹೇಳ್ತಾ ಇದ್ದ? ಅದಕ್ಕೆ ಪ್ರೂಫ್ ಇದೆಯಾ ನಿಮ್ಮ ಹತ್ರ ಅವನು ಈ ತರ ಮಾಡ್ತಾ ಇದ್ದ ಅನ್ನೋದಕ್ಕೆ? ಈ ತರ ಆದ್ಮೇಲೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ, ಯಾಕೆ ಕೊಡ್ಲಿಲ್ಲ ಅನ್ನೋದು ಒಂದು. ಓಕೆ, ಅವರೊಬ್ರು ಸೆಲೆಬ್ರಿಟಿ, ಸೊ ಮರ್ಯಾದೆಗೆ ಅಂಜಿ ಈ ರೀತಿಯಾಗಿ ದರ್ಶನ್ಗೆ ಹೇಳಿರ್ಬೋದು. ಅದಾದ ಮೇಲೆ ಪವಿತ್ರ ಗೌಡ ಅವ್ರನ್ನ ಕೇಳ್ತಾರೆ ಪೊಲೀಸರಿಗೆ, ಯಾಕೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ಲ, ನಟ ದರ್ಶನ್ ಅವ್ರ ಹತ್ರ ಹೋದ್ರಿ ಅಂತ. ಡೀಟೇಲ್ಸ್ ಕೊಡ್ತಾರೆ ಅಭಿಷೇಕ್ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ಅಭಿಷೇಕ್, ಈಗಷ್ಟೇ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ ಅಷ್ಟು ಆರೋಪಿಗಳನ್ನ, ತನಿಖೆ ಯಾವ ರೀತಿ ಸಾಗುತ್ತೆ ನೆಕ್ಸ್ಟ್ ಇಂದ? ಬೇಸಿಕಲಿ ಸರ್, ಈಗ ನ್ಯಾಯಾಧೀಶರ ಆದೇಶ ಬರ್ತಿರುವಂತ ಪ್ರಕಾರ 17 ಪ್ರಕರಣದಲ್ಲಿರುವಂತಹ ಅಷ್ಟು ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಬೇಕು ಅಂತ ಆದೇಶವನ್ನು ನೀಡಲಾಗಿದೆ. ಅಲ್ಲಿಗೆ
ಪ್ರಮುಖವಾಗಿ ಒಬ್ಬೊಬ್ಬರನ್ನೇ ಸ್ಥಳಕ್ಕೆ ಕರೆದುಕೊಂಡು ಹೋಗಲಾಗತ್ತೆ. ಅದಾದ ನಂತರ ಎಲ್ಲರನ್ನ ಒಂದಿಷ್ಟು ಬ್ಯಾಚ್ ಗಳನ್ನ ಮಾಡಿ ಕರೆದುಕೊಂಡು ಹೋಗುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ ಪ್ರಕರಣದಲ್ಲಿ ಯಾವೆಲ್ಲ ಆರೋಪಿಗಳ ಯಾವ್ಯಾವ ಪಾತ್ರ ಇದೆ, ಅವರು ಯಾವ್ಯಾವ ಹಂತಗಳಲ್ಲಿ ಈ ಒಂದು ಕೃತ್ಯದಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದನ್ನ ವಿಚಾರಣೆ ಮಾಡಲಾಗುತ್ತೆ. ಅದರ ಜೊತೆಗೆ ಇದು ಕಾನ್ಸ್ಪಿರಸಿ ಆಗಿದೆಯಾ ಅಥವಾ ಹಠಾತ್ತನೆ ಈ ಒಂದು ದುರ್ಘಟನೆ ನಡೆದಿದೆಯಾ ಅಥವಾ ಕೊಲೆ ನಡೆದಿದೆಯಾ, ಇದು ಅಚಾನಕ್ ಆಗಿ ನಡೆದಿದೆಯಾ ಅನ್ನೋ ಆಯಾಮದಲ್ಲೂ ಕೂಡ ವಿಚಾರಣೆ ಮಾಡಲಾಗುತ್ತೆ. ಅದರ ಜೊತೆಗೆ ಆ ವ್ಯಕ್ತಿಯನ್ನ ಬೆಂಗಳೂರಿಗೆ ಕರೆದುಕೊಂಡಿದ್ಯಾರು, ಅದನ್ನ ಯಾವ ರೀತಿ ಆಪರೇಟ್ ಮಾಡಿದ್ರು, ಆತನನ್ನ ಹಲ್ಲೆ ಮಾಡಿದಂತ ಸ್ಥಳ ಯಾವುದು, ಅದರ ಜೊತೆಗೆ ಇರುವಂತ ಅಷ್ಟು ಸಾಕ್ಷ್ಯಾಧಾರಗಳನ್ನ ಇಲ್ಲಿಯವರೆಗೂ ನಾಶಪಡಿಸಿದ್ದೆ ಆದ್ರೆ ಅದರ ಡೀಟೇಲ್ಸ್ ಅನ್ನ ಕಲೆ ಹಾಕುವಂತ ಪ್ರಕ್ರಿಯೆ ಆರಂಭವಾಗುತ್ತೆ. ಅದಾದ ನಂತರ ಪ್ರಕರಣದಲ್ಲಿ ಪ್ರತ್ಯೇಕವಾಗಿ ಈ 13 ಜನ ಆರೋಪಿಗಳೇನಿದ್ದಾರೆ ಅವರ ಪಾತ್ರ ಎಷ್ಟಿದೆ, ಯಾರು ಯಾವೆಲ್ಲ ಹಂತಗಳಲ್ಲಿ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಅವರಿಗೆ ಉತ್ತೇಜನ ನೀಡುವಂತ ವ್ಯಕ್ತಿ ಕೆಲಸವನ್ನೇನಾದ್ರೂ ದರ್ಶನ ಇರ್ಬೋದು, ಪವಿತ್ರ ಮಾಡಿದ್ದಾರ, ಅದರ ಜೊತೆಗೆ ಇವರು ಸಾಕ್ಷ್ಯವನ್ನ ನಾಶಪಡಿಸೋದಕ್ಕೆ ಯಾವೆಲ್ಲ ಹಾದಿಯನ್ನ ಹಿಡಿದಿದ್ರು, ಅಷ್ಟೇ ಅಲ್ಲದೆ ಈ ಒಂದು ಸಾಕ್ಷ್ಯಗಳನ್ನ ಕಲೆ ಹಾಕುವಂತ ಹಾಗೂ ಸಂಗ್ರಹ ಮಾಡುವಂತ ಅಷ್ಟು ಪ್ರಕ್ರಿಯೆಗಳನ್ನ ಈಗ ಪೊಲೀಸರು ಆರಂಭ ಮಾಡ್ತಾರೆ. ಅದರ ಜೊತೆಗೆ ಈ ಒಂದು ಇನ್ಸಿಡೆಂಟ್ ಅನ್ನ ಮತ್ತೊಮ್ಮೆ ಮಾಡಿ ನೋಡು ಅಂದ್ರೆ ಇದನ್ನ ನಾರ್ಮಲಿ ಒಂದು ಕ್ರೈಮ್ ಆದ ನಂತರ ಆ ಕ್ರೈಮ್ ಯಾವ ರೀತಿ ಆಯ್ತು ಅಂತ ಟ್ರಯಲ್ ಅಥವಾ ಒಂದು ರೀಇಮ್ಯಾಜಿನರಿ ಬೇಸಿಸ್ ಮೇಲೆ ಮಾಡಿ ತೋರಿಸುವಂತ ಈ ರೀತಿಯೇ ಕೊಲೆ ನಡೆದಿದೆ ಅಂತ ಒಂದು ಕೆಲಸವನ್ನ ಮಾಡಿ ಯಾವ ರೀತಿ ಮಾಡಿ ತೋರಿಸಿದ್ದಾರೆ ಅನ್ನೋದು ವಿಚಾರವನ್ನ ಕೂಡ ಈಗ ಮಾಡ್ತಾರೆ. ಅದರ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ, ಅದರ ಉದ್ದೇಶ ಏನು, ಹಿನ್ನೆಲೆ ಏನು, ಇಷ್ಟನ್ನು ಕೂಡ ಸದ್ಯದ ಮಟ್ಟಿಗೆ ಅವರು ಕಲೆ ಹಾಕುವಂತದ್ದು. ಇದರ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಯಾರ ಪಾತ್ರ ಎಷ್ಟಿದೆ ಅನ್ನೊಂದು ವರದಿಯನ್ನ ಈಗ ಸದ್ಯ ಮಟ್ಟಿಗೆ ಸಿದ್ಧಪಡಿಸಿ ಅನೇಕ ಆಯಾಮಗಳಲ್ಲಿ ಈ ಒಂದು ವಿಚಾರಣೆನ ನಡೆಸಿದ್ದಾರೆ. ಶರತ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ನಟ ದರ್ಶನ್ ಇದೀಗ ಪೊಲೀಸ್ ಕಸ್ಟಡಿಗೆ. 17 ಆರೋಪಿಗಳಿದ್ದಾರೆ ಈ ಪ್ರಕರಣದಲ್ಲಿ ಓವರ್ ಆಲ್ ಆಗಿ. ಅಷ್ಟು ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರೋದು. ಸೊ ತನಿಖೆ ಈಗ ಬಿಗಿಯಾಗಿ ಸಾಗುತ್ತೆ. ಸೂಕ್ಷ್ಮ ಪ್ರಕರಣ ಆಗಿರೋದ್ರಿಂದಾಗಿ 24ನೇ ಸಿಎಂಎಂ ಕೋರ್ಟ್ನ ಜಡ್ಜ್ ವಿಶ್ವನಾಥ್ ಸಿ ಗೌಡರ್ ಅಷ್ಟು ಜನ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಪೊಲೀಸರು ಕೂಲಂಕುಷವಾಗಿ ಪೇನ್ ಟು ಪೇನ್ ಡೀಟೇಲ್ಸ್ ಅನ್ನ ಹೊರಗೆ ತರ್ತಾರೆ. ಈಗಾಗಲೇ ಹೇಳ್ತಾ ಇದೆ ಪವಿತ್ರ ಗೌಡಗೆ ಏನೇನು ಕ್ವಶನ್ಸ್ಗಳನ್ನ ಕೇಳಬಹುದು ಪೊಲೀಸರು ಅಂತ ಹೇಳಿ. ಮೊದಲಿಗೆ ಯಾಕೆ ನೀವು ಕಂಪ್ಲೇಂಟ್ ಕೊಡಲಿಲ್ಲ ಪೊಲೀಸರಿಗೆ? ರೇಣುಕಾಸ್ವಾಮಿ ಅವರು ನಿಮಗೆ ಕಿರುಕುಳ ಕೊಡ್ತಾ ಇದ್ರು ಅಂತಂದ್ರಲ್ಲ, ಯಾಕೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಲಿಲ್ಲ? ಯಾಕೆ ದರ್ಶನ್ಗೆ ನೀವು ಹೇಳಿದ್ರಿ? ದರ್ಶನ್ ನಿಮ್ಗೆ ಏನಾಗಬೇಕು? ದರ್ಶನ್ಗೆ ಯಾಕೆ ಹಿಂಗೆ ಹೇಳಿದ್ರಿ? ಅವ್ರು ಹೇಳಿದ ತಕ್ಷಣ ಏನು ರಿಯಾಕ್ಷನ್ ಕೊಟ್ಟರು? ಅವ್ರು ನಿಮ್ಮ ಹತ್ರ ಏನು ಹೇಳಿದ್ರು? ಸೊ ಅವ್ರನ್ನ ಕರೆಸ್ತಾ ಇರೋದು ಅಂದ್ರೆ ರೇಣುಕಾಸ್ವಾಮಿನ ದರ್ಶನ್ ಅವರ ಸ್ಥಳಕ್ಕೆ ಕರೆಸ್ತಾ ಇರೋದು ನಿಮಗೆ ಗೊತ್ತಿತ್ತಾ? ಅವ್ರಿಗೆ ಹೊಡೆಯೋದಕ್ಕೆ ಸಿದ್ಧವಾಗಿದ್ದಾರೆ ಅನ್ನೋದು ಗೊತ್ತಿತ್ತಾ? ಹೊಡೆದಾದ್ಮೇಲೆ ಆತ ಸಾವನ್ನಪ್ಪಿದ್ದಾನೆ ಅನ್ನೋ ವಿಚಾರ ನಿಮ್ಗೆ ತಿಳಿತಾ? ತಿಳಿದಿದ್ರೆ ಯಾರು ತಿಳಿಸಿದ್ರು ನಿಮ್ಗೆ? ಅದಾದ್ಮೇಲೆ ಶವವನ್ನ ಮೋರಿಗೆಸಿತಾರಲ್ಲ, ಆ ವಿಚಾರ ನಿಮ್ಗೆ ಗೊತ್ತಾಯ್ತಾ? ಅದನ್ನ ಹೇಳ್ದವ್ರು ಯಾರು? ಹೇಳಿದ್ರೆ ನಿಮ್ಗೆ ಗೊತ್ತಾದ ಮೇಲೆ ನೀವು ಯಾಕೆ ಪೊಲೀಸಿಗೆ ಹೇಳಲಿಲ್ಲ? ಈ ಎಲ್ಲಾ ಕ್ವಶನ್ಗಳನ್ನು ಕೂಡ ಪವಿತ್ರ ಗೌಡ ಮುಂದೆ ಇಡ್ತಾರೆ. ಸ್ನೇಹಿತರಿಗೂ ಕೂಡ ಅಷ್ಟೇ, ಅಥವಾ ಅವರ ಗ್ಯಾಂಗ್ ಮೆಂಬರ್ಸ್ಗಳಿಗೂ ಕೂಡ ಅಷ್ಟೇ. ಏನಾಯ್ತು ಸ್ಥಳದಲ್ಲಿ ಕಣ್ಣಿಗೆ ಕಟ್ಟಿದಾಗೆ ಹೇಳಿ. ಎಷ್ಟು ಜನ ಹೊಡೆದ್ರಿ ಸೇರ್ಕೊಂಡು? ಎಲ್ಲೆಲ್ಲಿ ಹೊಡೆದ್ರಿ? ಎಷ್ಟು ಬಾರಿ ಹೊಡೆದ್ರಿ? ಹೊಡಿಬೇಕಾದ್ರೆ ಆ ರೇಣುಕಾಸ್ವಾಮಿ ಏನೇನ್ ಮಾತನಾಡ್ತಾ ಇದ್ದ? ಅವರ ಉಸಿರು ಎಷ್ಟೊತ್ತಿಗೆ ಚೆಲ್ತು ಆಚೆ? ಉಸಿರು ಯಾವಾಗ ಬಿಟ್ಟ ಅವನು? ಅದಾದ್ಮೇಲೆ ನೀವೆಲ್ಲ ಸೇರ್ಕೊಂಡು ಏನ್ ಮಾಡಿದ್ರಿ? ಶವವನ್ನ ಸಾಗಿಸೋಕೆ ಯಾರು ಪ್ಲಾನ್ ಕೊಟ್ರು? ಎಷ್ಟು ಜನ ಸೇರ್ಕೊಂಡು ಪ್ಲಾನ್ ಮಾಡಿದ್ರಿ? ಹೊಡಿಬೇಕಾದ್ರೆ ಎಷ್ಟು ಜನ ಇದ್ರಿ? ಸಾಗಿಸ್ತವ್ರು ಯಾರು? ಬೇರೆ ಬೇರೆನಾ? ಪವಿತ್ರ ಗೌಡ ಸ್ಥಳದಲ್ಲಿ ಇದ್ರ? ಇದೆಲ್ಲ ಕ್ವಶನ್ಸ್ಗಳು ಕೂಡ ಪೊಲೀಸರು ಅಷ್ಟು ಜನ ಆರೋಪಿಗಳ ಮುಂದೆ ಇಡ್ತಾರೆ. ಸದ್ಯ ಅಷ್ಟು ಜನ ಆರೋಪಿಗಳು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಏನಾಗುತ್ತೆ ಮುಂದೆ ಕಾದು ನೋಡಬೇಕು. ಈಗಷ್ಟೇ ಹೇಳ್ತಾ ಇದೆ ನಟ ದರ್ಶನ್ ಅವರು ಒಂದು ಸಿನಿಮಾ ಪ್ರೆಸ್ ಮೀಟ್ನಲ್ಲಿ ಮಾಧ್ಯಮದವರು ಕೇಳಿದ್ರು ಪ್ರಶ್ನೆಗಳನ್ನು. ದರ್ಶನ್ ಸರ್, ನಿಮ್ಮ ಸುತ್ತ ವಿವಾದ ಇರುತ್ತೋ ಅಥವಾ ವಿವಾದದ ಸುಳಿಯಲ್ಲಿ ನೀವು ಸಿಕ್ಕಾಕೋತಿರೋ ಗೊತ್ತಾಗ್ತಾ ಇಲ್ವಲ್ಲ, ಯಾಕೆ ಸರ್ ಹಿಂಗಾಗ್ತಾ ಇದೆ ಅಂತೇಳಿ. ಆಗ ನಟ ದರ್ಶನ್ ಅವರು ಹೇಳ್ತಾರೆ, ಪ್ಲಸ್ ಆರ್ ಮೈನಸ್ ಪಬ್ಲಿಸಿಟಿಲಿ ಇದ್ದೇ ಇರ್ತೀವಿ ಅಂತ ಹೇಳಿದ್ರು. ಬಟ್ ಅವತ್ತು ಅಭಿಮಾನಿಗಳು
ಅಥವಾ ರಾಜ್ಯದ ಜನರು ಆ ಡೈಲಾಗ್ ಕೇಳಿ ಖುಷಿಪಟ್ಟು ಶಿಳ್ಳೆ ಹೊಡೆದು ಚಪ್ಪಾಳೆ ಹೊಡೆದ್ರು. ಆದರೆ ಇವತ್ತು ಅದೇ ರೀತಿಯಾಗಿ ಪ್ಲಸ್ ಆರ್ ಮೈನಸ್ ಪಬ್ಲಿಸಿಟಿಲಿದ್ದಾರೆ. ಆದರೆ ಇದು ದುರಂತ. ಅಭಿಮಾನಿಗಳಿಗೆ ಇದು ಶಾಕ್. ಅವತ್ತು ಮಾಸ್ ಡೈಲಾಗ್ ಹೊಡೆದಿದ್ರು ಅದೇ ರೀತಿಯಾಗಿ. ಬಟ್ ಇವತ್ತು ನಟ ದರ್ಶನ್ ಅವರನ್ನ ಈ ಪರಿಸ್ಥಿತಿಯಲ್ಲಿ ನೋಡೋದಕ್ಕೆ ಅಭಿಮಾನಿಗಳಿಗೆ ನಿಜಕ್ಕೂ ಶಾಕ್.